ನನಗೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಫಾಲೋವರ್ಸ್ ಇದ್ದಾರೆ ಮಾರ್ರೆ. ನಮಸ್ಕಾರ, ನಾನ್ ನಿಮ್ಮ ಹೋಗಿ ಬೈಕರ್ ಡೇ 7 ಆಫ್ ಮ್ಯಾಂಗ್ಳೂರ್ ಟು ಲಡಾಖ್ ರೈಡ್. ಬೆಳಿಗ್ಗೆ ಪಂಜಾಬ್ ಇಂದ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೈಕಿಗೆ ಲಗೇಜ್ ಎಲ್ಲ ಸೆಟ್ ಮಾಡಿ ಚೈನ್ ಗೆ ಲೂಬ್ ಹಾಕಿ ಇವತ್ತಿನ ನಮ್ಮ ರೈಡ್ ಸ್ಟಾರ್ಟ್ ಮಾಡಿದೆವು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಗೆ ಪಂಜಾಬಿದು ಸ್ಪೆಷಲ್ ಫಲ್ನೀರ್ ಕಡಾಯಿ ತಗೊಂಡೆ. ಸಾರಿ, ಅದು ಫಲ್ನೀರ್ ಕಡಾಯಿ ಅಲ್ಲ, ಪನೀರ್ ಕಡಾಯಿ ಆಯ್ತಾ. ಡಿಪ್ರೆಷನ್ ಹೋಗ್ತಾ ಈ ಜಾಗ ನೋಡ್ಕೊಂಡು ಹೋದ್ವಿ. ಹಾಗೆ ನಮ್ಮ ಊರಿಗೆ ಮೈಸೂರು ಪ್ಯಾಕ್ ಲಾರಿ ಕಲಿಸಿದೆ. ಯಾರಿಗೆಲ್ಲ ಮೈಸೂರು ಪ್ಯಾಕ್ ಬೇಕು ಕಮೆಂಟ್ ಹಾಕಿ ಆಯ್ತಾ. ಹರಿಯಾಣದಲ್ಲಿ ಪೆಟ್ರೋಲ್ ಗೆ 103 ರೂಪಾಯಿ ಇತ್ತು, ಆದ್ರೆ ಪಂಜಾಬ್ ಅಲ್ಲಿ 1 ರೂಪಾಯಿ ಜಾಸ್ತಿ ಇತ್ತು. ರಾಜಸ್ಥಾನಿಗಿಂತ ಪಂಜಾಬ್ ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಮಾರ್ರೆ. ಈ ಬಿಸಿಲಿಗೆ ಸಿಗುವ ಪಂಜಾಬಿನ ಜಲ್ಜೀರಾ ಜ್ಯೂಸ್ ಅನ್ನು ಮಾತ್ರ ಮಿಸ್ ಮಾಡಬೇಡಿ. ಇದನ್ನ ಇವರು ಫ್ರೀ ಆಗಿ ಕೊಡ್ತಾರೆ. ನನಗೆ ಶೀತ ಆಗಿದೆ, ಕೋಲ್ಡ್ ಡ್ರಿಂಕ್ಸ್ ಕುಡಿಬಾರ್ದು ಅಂತ ಅನ್ಕೊಂಡಿದ್ದೆ. ಈ ಫ್ರಿಡ್ಜ್ ನೋಡುವಾಗ ಆಸೆ ಆಗ್ತಾ ಇತ್ತು. ಇವತ್ತೇನೇ ಆಗ್ಲಿ ಕೋಲ್ಡ್ ಕುಡಿಯಲ್ಲ. ಮೊಬೈಲ್ ಹೀಟ್ ಆಗಿದೆ ಅಂತ ಮೊಬೈಲ್ ಮಾತ್ರ ಫ್ರಿಡ್ಜ್ ಅಲ್ಲಿ ಇಟ್ಟೆ. ಹಾಗೆ ಇವತ್ತು ಪತಂಗ್ ಅಲ್ಲಿ ಇವರ ಆರ್ಮಿ ಫ್ರೆಂಡ್ ಅನ್ನು ಕೂಡ ಮೀಟ್ ಆದ್ವಿ. ಈ ರೈಡ್ ಸ್ಟಾರ್ಟ್ ಮಾಡಿ 4 ದಿವಸದಿಂದ ನನ್ನೊಂದು ಫಾಲೋವರ್ ಮೀಟ್ ಆಗೋಣ ಅಂತ ಮೆಸೇಜ್ ಮಾಡ್ತಾನೆ ಇದ್ರು. ಇವರ ಊರು ಜಮ್ಮು ಅಂತ ಅಂದಿದ್ದಕ್ಕೆ ಆನ್ ದ ವೇನೆ ಸಿಗೋಣ ಅಂತ ಅಂದೆ. ಆದ್ರೆ ಇವರು ನಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಆಯ್ತಾ. ನಮ್ಮನ್ನು ಅವರ ಊರಿಗೆ ಕರ್ಕೊಂಡು ಹೋಗಿ ಊಟ ಎಲ್ಲ ಮಾಡಿಸಿ ಜಮ್ಮು ಅಲ್ಲೇ ಸ್ಟೇ ಆಗ್ಬೇಕಂತ ಆಲ್ರೆಡಿ ಒಂದು ರೂಮ್ ಬುಕ್ ಮಾಡಿ ಇಟ್ಟಿದ್ರು. ಇವತ್ತು ನಾನು ಪಂಜಾಬಿಂದ ಜಮ್ಮುಗೆ 430 ಕಿಲೋಮೀಟರ್ ರೈಡ್ ಮಾಡಿದೆ. ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ. ಲವ್ ಯು ಆಲ್. ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ.